ಸರ್ ನಾನು ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ನೀವು SAP ಲಾಗಿನ್ ಆಗಿ ಇದೆ ಅಲ್ವಾ ಕಾಪಿ ಮಾಡ್ಬೇಕಾಗಿರೋದು? ಹೌದು. ಕಾಪಿ ತಗೊಂಡು ಫಸ್ಟ್ ನೀವು ರನ್ ಆಪ್ಷನ್ ಸಿಗ್ತಾ ನಿಮ್ಗೆ ಅದು? ದಿಸ್ ಒನ್ ಟರ್ಮಿನಲ್ ಅಂತ ಬರುತ್ತೆ. ಕ್ಲೋಸ್ ದಿಸ್ ಅಂಡ್ ಓಪನ್ ಟರ್ಮಿನಲ್. ಸೊ ಡೈರೆಕ್ಟ್ ಈ ಥರ ಓಪನ್ ಆಗ್ತಾ ಇದೆಯಾ? ಸರ್ ಡೈರೆಕ್ಟ್ ಈ ಥರ ಓಪನ್ ಆಗ್ತಾ ಇದೆಯಾ? it will open like this, then I ನೋ ಸಿ ಆ್ಯಕ್ಚುಲಿ ನಿಮ್ಗೆ ಅದು ಹೋಸ್ಟ್ ಎಂಟ್ರಿ ಸೆಂಟರ್ ಮಾಡೋದಕ್ಕೆ ಸೊ ಇಟ್ ವಿಲ್ ಬಿ ಇನ್ ದ ಡ್ರೈವರ್ಸ್. ಸೊ ಯು ಹ್ಯಾವ್ ಟು ಓಪನ್ ಡ್ರೈವ್. that's what ಅದಕ್ಕೆ when I just checked online, it is saying for Mac we'll have to just put this and it will read it into etc hosts. So when I just But there will be a separate file for host, so that is the reason I'm telling. For host, there is a separate file. So there you have to maintain actually. Yeah, this is the one, right? Okay, so what you have to do, you have to cut and paste it in the desktop, and you have to do the changes, and again you have to cut and paste it. ಅಂದ್ರೆ ಡೆಸ್ಕ್ಟಾಪ್ ಅಲ್ಲೂ ಒಂದು ಕಾಪಿ ಇಟ್ಕೋಬೇಕು ಅಂತನಾ? ಡೆಸ್ಕ್ಟಾಪಲ್ಲಿ ಇಲ್ಲಿ ನೀವು ಕಟ್ ಮಾಡಿಬಿಟ್ಟು ಅಲ್ಲಿ ಪೇಸ್ಟ್ ಮಾಡಿ ಅಲ್ಲಿ ಚೇಂಜಸ್ ಮಾಡಬೇಕು. ಸೊ ದೆನ್ ಅಗೇನ್ ಅಲ್ಲಿಂದ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ದ ಎಂಟರ್ ಹೋಸ್ಟ್ ಶೀಟ್. ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್, ಐ ವಿಲ್ ಶೋ ಯು. So this is not required. It is. ನೋಡಿ ಈ ಐ ಪಿ ಅಡ್ರೆಸ್ಗೆ ಹೋಗುತ್ತಲ್ವಾ? ಸೊ ನೀವು ಕಾಪಿ ಮಾಡಬೇಕಾದ್ರೆ ಇದಷ್ಟೇ, ಈ ಐ ಪಿ ಅಡ್ರೆಸ್ಸಲ್ಲಿ ಏನಿದಿಲ್ಲ. ಸೊ ಇದನ್ನಷ್ಟೇ ಕಾಪಿ ಮಾಡ್ಕೋಬೇಕು. ಸೊ ನೀವು ಇಲ್ಲೇ ಕಾಪಿ ಮಾಡ್ಬೋದು. ಸೊ ಅದರಲ್ಲಿ ಗೆಟ್ ಕಾಪಿ ಫ್ರಮ್ ದ ಲಿಂಕ್ ಓಪನ್ ಆದಮೇಲೆ ನಾವು ಇಫ್ ಯು ಕ್ಲಿಕ್ ದ ಅಲೋನ್ ಇಲ್ಲಿ ಓಪನ್ ಆಗುತ್ತಲ್ಲ, ಸೊ ಇಲ್ಲಿ ಕೂಡ ಕಾಪಿ ಮಾಡ್ಕೋಬೋದು. ಸೊ ನನಗೆ ಇವಾಗ ವರ್ಕ್ ಆಗ್ತಾ ಇದೆ ಬಿಕಾಸ್ ನಾನು ಆಲ್ರೆಡಿ ಹೋಸ್ಟ್ ಅಡ್ರೆಸ್ ಮೇಂಟೈನ್ ಮಾಡಿದ್ದೀನಿ. ನಿಮಗೆ ವರ್ಕ್ ಆಗ್ತಾ ಇರೋದಿಲ್ಲ, ಎರರ್ ಬರುತ್ತೆ, ರೈಟ್? ಸೊ ಅವಾಗ ಏನು ಮಾಡಬೇಕು ಗೊತ್ತಾ? ಸೊ ಯು ಹ್ಯಾವ್ ಟು ಗೋ ಟು, ಸೊ ನಿಮ್ಮದ್ರಲ್ಲಿ ನಂಗೆ ಮ್ಯಾಕ್ಬುಕ್ಕಲ್ಲಿ ಯಾವ ಥರ ಅಂತ ಗೊತ್ತಿಲ್ಲ, ಬಟ್ ನೋಡಿ ಜಸ್ಟ್ ನೀವು ಇಲ್ಲಿ ಹೋಗ್ಬಿಟ್ಟು ಸೊ ರನ್ ಕೊಟ್ಟರೆ ಸೊ ಇಲ್ಲಿ ಡ್ರೈವರ್ಸ್. ಓಕೆ, ಸೊ ಡ್ರೈವರ್ಸಲ್ಲಿ ನೀವು ಓಪನ್ ಮಾಡಿದ್ರೆ in ETC, so we'll get this type of the notepads. So it's a different notepads ಇರುತ್ತೆ. ಸೊ ಇವಾಗ ನಾನು ಹೋಸ್ಟ್ ಎಂಟ್ರೀಸ್ ಮೇಂಟೈನ್ ಮಾಡಬೇಕು ಅಂದರೆ ಸೊ ಈ ಹೋಸ್ಟ್ ಎಂಟ್ರೀಸ್ನ ಇಲ್ಲಿಂದ ಕಟ್ ಮಾಡಬೇಕು. ಓಕೆ, ಕಟ್ ಮಾಡಿಬಿಟ್ಟು ಸೊ ಅದನ್ನ ಡೆಸ್ಕ್ಟಾಪಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊ ಡೆಸ್ಕ್ಟಾಪಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ನೀವು ಅಲ್ಲಿ ಚೇಂಜಸ್ ಮಾಡಬೇಕು ಡೆಸ್ಕ್ಟಾಪಲ್ಲಿ. ಡೆಸ್ಕ್ಟಾಪಲ್ಲಿ ಚೇಂಜಸ್ ಮಾಡಿ ಅಗೈನ್ ಅಲ್ಲಿಂದ ಕಟ್ ಮಾಡಿಬಿಟ್ಟು ಅಗೈನ್ ನೀವು ಇಲ್ಲಿಂದ ಕಾಪಿ ಮಾಡ್ಕೊಂಡಿದ್ರೆ ಅಲ್ಲಿಗೆ ಅಗೈನ್ ಲ್ಯಾಟ್ ಪೇಸ್ಟ್ ಇಟ್. ಸೊ ಪೇಸ್ಟ್ ಮಾಡಿದಾಗ ಸೊ ಇಟ್ ಲಾಸ್ಟ್ ಫಾರ್ ದ ರನ್ ಆಪ್ಷನ್, ರನ್ ಆರ್ ಕಂಟಿನ್ಯೂ ಆಪ್ಷನ್ ಕೇಳುತ್ತೆ. ಸೊ ರನ್ ಆರ್ ಕಂಟಿನ್ಯೂ ಕೊಟ್ಟರೆ ಸೊ ಇಟ್ ವಿಲ್ ವರ್ಕ್. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್. ದಿಸ್ ಡ್ರೈವರ್ಸ್ ಇಸ್ ನಾಟ್ ಫ್ರಮ್ ದ ಥಿಂಗ್ ಇದ್ರದ್ದು ಅಲ್ವಲ್ಲ, ಲೈಕ್ ಅವ್ರ ಸಿಸ್ಟಮ್ ಅಲ್ಲೇ ಡ್ರೈವರ್ಸ್ ಅಂತ ಇರತ್ತಲ್ವಾ ಆಕ್ಚುಲ್ ಆಗಿ. ಇಟ್ಸ್ ನಾಟ್ ಫ್ರಮ್ ದ, ಇವಾಗ ನೀವು ಲಿಂಕ್ ಕೊಟ್ಬಿಟ್ಟು ಡೌನ್ಲೋಡ್ ಮಾಡಕ್ಕೆ ಹೇಳಿದಿರ ಅಲ್ವಾ?
ಹ್ಞೂ SAP ಸಾಫ್ಟ್ವೇರ್ದು ಆ ಅದರಿಂದ ಬರ್ತಿರೋದ ಈ ಡ್ರೈವರ್ಸ್ ಫೋಲ್ಡರ್ ಇಲ್ಲ ಅಂದ್ರೆ ಇಟ್ಸ್ ದೇರ್ ಇನ್ ದ No, no, ವಿಂಡೋಸ್. in system, no. It will be in system, ಓಕೆ not from ಓಕೆ the link which we have given. So this is from the system. ಓಕೆ ಸೊ ಇಲ್ಲಿ ನೋಡಿ ಸಿಸ್ಟಮಲ್ಲಿ ನಿಮಗೆ ಡಿಫ್ರೆಂಟ್ ಹೋಸ್ಟ್ ಎಂಟಿಸ್ ಇರುತ್ತೆ. ಅದೇನು ಗೊತ್ತಾ, ಜಸ್ಟ್ ನಿಮ್ಗೆ ವೆಬ್ಸೈಟ್ನ ನೋಡಿ ಕಾಪಿರೈಟ್ ಮೈಕ್ರೋಸಾಫ್ಟ್ ಇದೆಯಲ್ಲ, ಸೊ ಆ ವೆಬ್ಸೈಟಲ್ಲಿ ನಿಮಗೆ ಈಗ ಅನ್ಸೆಕ್ಯೂರ್ಡ್ ಲಿಂಕ್ಸ್ ಇದೆ, ರೈಟ್. ಹ್ಮ್ ಹ್ಮ್ ಸೊ ಈ ಥರ HTTPS ಬಂದ್ಬಿಟ್ಟು ಇದು ಸೆಕ್ಯೂರ್ಡ್ ಅಲ್ವಾ. ಸೊ ಇವಾಗ ಹ್ಮ್ ಹ್ಮ್ ಇಟ್ ವಿಲ್ ಬಿ ನಾಟ್ ಸೆಕ್ಯೂರ್ಡ್ ಲಿಂಕ್ ನಾವು. ಸೊ ನಾಟ್ ಸೆಕ್ಯೂರ್ಡ್ ಆದಾಗ ಈ ಲಿಂಕ್ ವರ್ಕ್ ಆಗುತ್ತೆ. ಹ್ಮ್ ಸೊ ಆ ಥರ. ಓಕೆ ಓಕೆ. ಸೊ ಈಗ 100% ಅದೇ ವರ್ಕ್ ವಿಂಡೋಸ್ ಆಗುತ್ತೆ. ಸಿಸ್ಟಮ್ ಅಲ್ಲಿ ಟ್ರೈ ಮಾಡ್ತೀನಿ, ಇದ್ರಲ್ಲಿ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದ್ರೆ ಐ ಜಸ್ಟ್ ಟ್ರೈ ಟು ಸ್ವಿಚ್ ಇಟ್ ಓವರ್ ದ ವಿಂಡೋಸ್ ಸಿಸ್ಟಮ್ ಅಂತ. No, no, definitely there will be an option, right? So ಯಾ option ಇದ್ದೇ ಯಾ ಇರುತ್ತೆ, ಬಟ್ ನಿಮಗೆ you have to try. So where it is exactly. ಯಾ Try ಓಕೆ. ಮಾಡಿ. ಸೊ ಬೇರೆ ಯಾರಿಗಾದ್ರು ಇಶ್ಯೂ ಇದೆಯಾ? ಐ ಮೀನ್ ನಿಮ್ಮದು ವಿಂಡೋಸ್ ಆಗಿನೂ ಸ್ಟಿಲ್ ಇಫ್ ಯು ಆರ್ ಫೇಸಿಂಗ್ ಆನ್ ಇಶ್ಯೂ, ಸೊ ನೀವು ಈ ಥರ ಫಾಲೋ ಮಾಡಿ. ಓಕೆ. ಸೊ ಅದಾದಮೇಲೆ ನೀವು ಲಾಗಿನ್ ಮಾಡಬೇಕು. ಸೊ ಸೇಮ್ ನೀವು SAP ಪಾಸ್ವರ್ಡ್ ಹಾಕಬೇಕು, ಲಾಗಿನ್ ಮಾಡಿ. Sir, APR is nothing but this BP configuration, no? In S/4HANA. No, not only BP configuration, the integration will be there. Okay, so integration ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಾನ್ಫಿಗರೇಷನ್ಸ್ ಆದಮೇಲೆ ನೆಕ್ಸ್ಟು ಒಂದು ಎಂಟೈರ್ ಸೈಕಲ್ ಹೇಳ್ತೀನಿ ನಾನು ನಿಮಗೆ ಯು ಪಿ ಓಕೆ. ಸೊ ಲೈಕ್ ಪರ್ಚೇಸ್ ಆರ್ಡರ್ PR ಎಲ್ಲ ಟೀಮ್ ಅವ್ರು ಕ್ರಿಯೇಟ್ ಮಾಡಿದ್ಮೇಲೆ, ಸೊ ದೇ ವಿಲ್ ಪ್ರೊವೈಡ್ ದ PO ನಂಬರ್, ರೈಟ್. ಸೊ PO ನಂಬರ್ ಕೊಟ್ಮೇಲೆ ಹಾ ಅಗೇನ್ಸ್ಟ್ ದಟ್ PO ವಿ ಹ್ಯಾವ್ ಟು ರೈಸ್ ದ ಇನ್ವಾಯ್ಸ್ ಇನ್ ಮೈರೋ MIR ಕೋಡ್. Okay, so ಹಾ it is very simple. If you know the this process, no, the manual invoicing process, so ಹ್ಮ್ ಹ್ಮ್. it will be very easy. ಬಿಕಾಸ್ ನೀವು ಓಕೆ. ಅಲ್ಲಿ P2P ಪ್ರೊಸೆಸ್ ಗೊತ್ತಿದ್ರೆ ಸ್ವಲ್ಪ ಇಲ್ ಬಿ ಹಾಂ, ಮಾಡ್ತಾರಲ್ಲ. ಬಿಕಾಸ್ ನೀವು ಡೆಬಿಟ್ ಹಾ ಕ್ರೆಡಿಟ್ ಎಂಟ್ರಿ ನೀವು ಮ್ಯಾನ್ಯಲಾಗಿ ಎಂಟರ್ ಮಾಡೋ ಥರನೇ ಇರಲ್ಲ. ನೀವು ಡೈರೆಕ್ಟ್ ಇನ್ವಾಯ್ಸಲ್ಲಿ ನೀವೇ ಮೇಂಟೈನ್ ಮಾಡ್ತೀರಾ ಅಲ್ವಾ. ಸೊ ಯಾವ ಹ್ಮ್ GLಗೆ ಹ್ಮ್ ಏನು ಅಂತ, ಬಟ್ ಸೊ ಅದ್ರಲ್ಲಿ ನೀವು ಆ ಥರ ಇರೋದಿಲ್ಲ. ಸೊ ಅದು ಆಟೋಮೆಟಿಕ್ಕಾಗಿ ನಿಮಗೆ ಬ್ಯಾಕ್ ಎಂಡಲ್ಲಿ GL ಆಲ್ರೆಡಿ ಅಸೈನ್ ಆಗಿರುತ್ತೆ. ಜಸ್ಟ್ ಯು ಹ್ಯಾವ್ ಟು ಕಾಪಿ ಪೇಸ್ಟ್ ದ PO ಆ್ಯಂಡ್ ಯು ಹ್ಯಾವ್ ಟು ರೈಸ್ ದ ಇನ್ವಾಯ್ಸ್. ಸೊ ಅಲ್ಲಿ ನೀವು ಓಕೆ ಜಸ್ಟ್ ಯು ಹ್ಯಾವ್ ಟು ಎಂಟರ್ ದ ಡಾಕ್ಯುಮೆಂಟ್ ಡೇಟ್ ಆ್ಯಂಡ್ ಪೋಸ್ಟಿಂಗ್ ಡೇಟ್. ಡಾಕ್ಯುಮೆಂಟೆಡ್ ಪೋಸ್ಟಿಂಗ್ ಡೇಟ್ ಹಾಕ್ಬಿಟ್ಟು ಟ್ಯಾಕ್ಸ್ ಕೋಡ್ ಪ್ರಾಪರ್ ಟ್ಯಾಕ್ಸ್ ಕೋಡ್ ಕೊಟ್ಟಿದ್ದಾರೆ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಮಾಡಿ. ಓಕೆ. CD ಫಿಯರ್ ಅಪ್ಲಿಕೇಶನ್. ಓಕೆ. ಸೊ ಅಂದರೆ ಇದು ಸ್ಕ್ರೀನ್ ಬಂದ್ಬಿಟ್ಟು ಮೇ ಬಿ ಡಿಫ್ರೆಂಟ್ ಇರುತ್ತೆ ನಿಮ್ಮದ್ರಲ್ಲಿ, ಲೈಕ್ ಸಿಸ್ಟಮಲ್ಲಿ, ಬಟ್ ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆ. ಸೊ ಲೈಕ್ ಲ್ಯಾಂಡ್ಸ್ಕೇಪ್ ನಾವು ಯಾವ ಥರ ಚೇಂಜಸ್ ಮಾಡ್ತೀವಲ್ಲ, ಸೊ ಅದು ಆ ಥರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇಟ್ಕೊಂಡ್ಬಿಟ್ಟು ನಿಮಗೆ ಸ್ಟ್ಯಾಂಡರ್ಡ್ ಅಲ್ವಾ. ಸೊ ನಾನು ಈ ಥೀಮ್ ಇಟ್ಕೊಂಡಿದ್ದಕ್ಕೆ ನನಗೆ ಆ ಥರ ಇರುತ್ತೆ. ಸೊ ನಿಮಗೆ ಥೀಮ್ ಸೆಟಪ್ ಬೇರೆ ಇದ್ದರೆ ನಿಮಗೆ ಇಟ್ ಲುಕ್ಸ್ ಲೈಕ್ ಬಿಟ್ ಡಿಫ್ರೆಂಟ್ ಅಷ್ಟೇ. ಸೊ ಇಲ್ಲಿ ನೀವು, ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಚೆಕ್. ಸೊ ಹೌಸ್ ಬ್ಯಾಂಕ್ ಕಾನ್ಫಿಗರೇಷನ್ಸಲ್ಲಿ ನಾವು ಬ್ಯಾಂಕ್ ID ಕ್ರಿಯೇಟ್ ಮಾಡಬೇಕಿತ್ತು, ರೈಟ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್, ಕರೆಕ್ಟ್. ಸೊ ಇವಾಗ ನಾವು ಬ್ಯಾಂಕ್ ID ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಯರ್ ವಿ ಹ್ಯಾವ್ ಟು ಕ್ರಿಯೇಟ್ ಎ ಬ್ಯಾಂಕ್ ID. ಸೊ ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡಿದ್ಮೇಲೆ, ಸೊ ಆ ಹೌಸ್ ಬ್ಯಾಂಕಿಗೆ ನಾವು ಒಂದು ಬ್ಯಾಂಕ್ ID ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಯರ್ ವಿ ಹ್ಯಾವ್ ಟು ಕ್ರಿಯೇಟ್, ಓಕೆ, ಬ್ಯಾಂಕ್ ಮ್ಯಾನೇಜ್ ಬ್ಯಾಂಕ್ ಮ್ಯಾನೇಜ್. ಸೊ ಇದು ನೋಡಿ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್. ಸೊ ಇದನ್ನ ಓಪನ್ ಮಾಡಿ. ಸೊ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಇಲ್ಲಿ ಹೌಸ್ ಬ್ಯಾಂಕ್ ಇದು ಆಪ್ಷನ್ ತೋರಿಸುತ್ತೆ.
ಸ್ವಲ್ಪ ಸ್ಲೋ ಲೋಡ್ ಆಗುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಂಕ್ should has company code. Let me check. IN. So bank we have created SB. ಸೊ ಹೌಸ್ ಬ್ಯಾಂಕ್ ಯಾವ್ದು ಕ್ರಿಯೇಟ್ ಮಾಡಿದ್ರು ನೆನಪಿದೆಯಾ? ಸೊ TAT enter select house bank. So we have created SBI 06, right? Let me go back. Manage bank accounts. So here we have to put. ಓಕೆ, ಸೊ ಇವಾಗ ನಾವು ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿದ್ವಿ. ಸೊ ಇಲ್ಲಿ ಕ್ರಿಯೇಟ್ ಆಪ್ಷನ್ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡಬೇಕು. ಸೊ ಕ್ರಿಯೇಟ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಕಂಪನಿ ಕೋಡ್ ಕೇಳುತ್ತೆ. ಓಕೆ, ಸೊ ಯಾಕೆ ಅಂತ ಕಂಪನಿ ಕೋಡ್ TAT. ಸೊ ದೆನ್ ಯು ಹ್ಯಾವ್ ಟು ಎಂಟರ್ ಅಕೌಂಟ್ ಟೈಪ್. ಸೊ ಯಾವ ಥರ ಅಕೌಂಟ್ ಟೈಪ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿದೆ ನಿಮಗೆ ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್. ಡ್ರಾಪ್ ಡೌನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟು. ಓಕೆ, ಕರೆಂಟ್ ಅಕೌಂಟ್ ಕಂಟಿನ್ಯೂ. ಸೊ ಇಲ್ಲಿ ಇದೆಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್ ಏನೇನಿರುತ್ತೆ ಡೀಟೇಲ್ಸು, ಸೊ ಅದರ ಡೀಟೇಲ್ಸ್ನ ಹಾಕಬೇಕು. ಫಾರ್ ಎಕ್ಸಾಂಪಲ್ ಡಿಸ್ಕ್ರಿಪ್ಷನ್ಸ್ ಇರ್ಬೋದು, ಅದಾದಮೇಲೆ ಅಕೌಂಟ್ ನಂಬರ್ ಇರ್ಬೋದು. ಸೊ ಇವೆಲ್ಲ ಮ್ಯಾಂಡೇಟರಿ ಫೀಲ್ಡ್. ಓಕೆ, ಸೊ ಯು ಹ್ಯಾವ್ ಟು ಎಂಟರ್ ದಟ್ ಫೀಲ್ಡ್ ಡೀಟೇಲ್ಸ್. ಸೊ ಇವಾಗ ನಾನು SBI 06 ಹಾಕಿದ್ನಲ್ವಾ. ಸೊ ನೋಡಿ ಅಕೌಂಟ್ ಡಿಸ್ಕ್ರಿಪ್ಷನಲ್ಲಿ ನೀವು ನೀವು SBI ಕೋಡ್ ಅಥವಾ SBI ಏನಾದರೂ ಒಂದು ಹಾಕ್ಕೋಬೋದು. ಓಕೆ, ಸೊ SBI 06 ಅಂತ ನಾನು ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದೇ ಥರ ನಾನು ಡಿಸ್ಕ್ರಿಪ್ಷನ್ ಕೂಡ
ಅದನ್ನೇ ಕೊಟ್ಕೊಂಡಿದ್ದೀನಿ. ಓಕೆ, ಸೊ ಅದಾದಮೇಲೆ ಅಕೌಂಟ್ ನಂಬರ್ ಹಾಕಬೇಕು. ಸೊ ಅಕೌಂಟ್ ನಂಬರ್ ಅಂದರೆ ಅಕೌಂಟ್ ನಂಬರ್ಸ್ ಬರುತ್ತಲ್ಲ, ಸೊ ಆ ನಂಬರ್ಸ್. ಓಕೆ, ಸೊ ಇದಾದಮೇಲೆ ಬ್ಯಾಂಕ್ ರೀಸನ್ IN. ಸೊ ಬ್ಯಾಂಕಿಂಗ್, ಸೊ SBI 06 ಇದೆಲ್ಲ ಕ್ರಿಯೇಟ್ ಮಾಡಿತಾ. ಸೊ ಕರೆನ್ಸಿ ಇದೆಲ್ಲ ಆಪ್ಷನಲ್ ಫೀಲ್ಡ್, ಬಟ್ ಇಫ್ ಯು ಆರ್ ಟು ಎಂಟರ್ ಯು ಕ್ಯಾನ್ ಎಂಟರ್ ದಿಸ್ ಫೀಲ್ಡ್ಸ್. ಓಕೆ, ಸೊ ಇದೆಲ್ಲ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಸೊ ಇದು ಮಾಡಿದ್ಮೇಲೆ ಸೊ ವಿ ಹ್ಯಾವ್ ಟು ಸೇವ್ ಇಟ್. ಇಲ್ಲಿ ನೋಡಿ ಸೇವ್ ಆಸ್ ಇನ್ಆಕ್ಟಿವ್ ಇದೆ, ಆ್ಯಂಡ್ ಇದನ್ನು ಲೇಟರ್ ವಿ ಕ್ಯಾನ್ ಆ್ಯಕ್ಟಿವ್ ಆಲ್ಸೋ. ಓಕೆ, ಸೊ ಫಸ್ಟ್ ಇವಾಗ ಇನ್ಆಕ್ಟಿವ್ ಅಲ್ಲಿ ಸೇವ್ ಆಗಿರುತ್ತೆ ಸ್ಟೇಟಸ್ಸು. ಸೊ ಅದಾದ್ಮೇಲೆ ನೀವು ಮತ್ತೆ ಆ್ಯಕ್ಟಿವ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ ಅಕೌಂಟ್ ಸ್ಟೇಟಸಲ್ಲಿ 01 ಇದೆಯಲ್ಲ, ಸೊ ದಿಸ್ ಈಸ್ ವಾಟ್ ಇನ್ಆಕ್ಟಿವ್ ಸ್ಟೇಟಸ್. ಸೊ 02 ಇದ್ದರೆ ಸೊ ಅದು ಆ್ಯಕ್ಟಿವ್ ಸ್ಟೇಟಸ್. ಓಕೆ, ಸೊ ಇವಾಗ ಸೇವ್ ಮಾಡಿಬಿಟ್ಟು ನೀವು ಮತ್ತೆ ಅದನ್ನ ಲೇಟರ್ ನೀವೇನು ಮಾಡ್ಬೋದು, ಆ್ಯಕ್ಟಿವ್ ಮಾಡ್ಕೋಬೋದು. ಇವಾಗ ಇನ್ಆಕ್ಟಿವ್ ಸ್ಟೇಟಸಲ್ಲಿ ಇರೋದನ್ನ ಸೊ ಆ್ಯಕ್ಟಿವ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಫಸ್ಟ್ ನಾನು ಈ ಡೀಟೇಲ್ಸ್ ಎಂಟರ್ ಮಾಡಿದ್ದೀನಿ. ಸೊ ಇಫ್ ಯು ವಾಂಟ್ ಟು ಸೇವ್ ಯು ಕ್ಯಾನ್ ಸೇವ್ ಇಟ್ ಆಸ್ ಅನ್ ಇನ್ಆಕ್ಟಿವ್, ಲೇಟರ್ ಯು ಕ್ಯಾನ್ ಆ್ಯಕ್ಟಿವೇಟ್ ಇಟ್. ಸೊ ಆರ್ಎಲ್ಸ್ ನೀವು ಬೇರೆ ಡೀಟೇಲ್ಸ್ ಏನು ಫಿಲ್ ಮಾಡಬೇಕು ಅದನ್ನ ಸೊ ಡೈರೆಕ್ಟಾಗಿ ಫಿಲ್ ಕೂಡ ಮಾಡ್ಬೋದು. ಸೊ ಲೈಕ್ ಈಗ ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿ ಮಾಡಬೇಕು ಅಂದರೆ ಸೊ ಡೈರೆಕ್ಟಾಗಿ ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿಗೆ ಹೋಗ್ಬಿಟ್ಟು ಸೊ ನೀವು ಇನ್ನೂ ಬೇರೆ ಏನೋ ಡೀಟೇಲ್ಸ್ ಹಾಕಬೇಕು ಅಂದರೆ ಯು ಬೇಸ್ ಕ್ಯಾನ್ ಆ್ಯಡ್ ದ ಡೀಟೇಲ್ಸ್. ಓಕೆ, ಬಟ್ ಮ್ಯಾಂಡೇಟ್ರಿ ಅಕೌಂಟ್ ID ಕ್ರಿಯೇಟ್ ಮಾಡೋದಕ್ಕೆ ಏನು ಬೇಕೋ ಸೊ ಅದನ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ ಇವಾಗ. ಓಕೆನಾ, ಸೊ ಇಲ್ಲಿ ನೀವು ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿಲಿ ಅಗೇನ್ ನೀವು ಕ್ರಿಯೇಟ್ ಆಪ್ಷನ್ ಇರುತ್ತೆ ಇಲ್ಲಿ. ಸೊ ಅಗೇನ್ ಕ್ರಿಯೇಟ್ ಕೊಡಬೇಕು. ಸೊ ಏನಕ್ಕೆ ಅಂದರೆ ನೀವು ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡಬೇಕು ಅಂದರೆ. ಓಕೆ, ಸೊ ಇದು ಆಲ್ರೆಡಿ ಇದ್ದರೆ ಸೊ ನೀವು ಇರೋದನ್ನ ಎಕ್ಸಿಸ್ಟಿಂಗ್ ಹೌಸ್ ಬ್ಯಾಂಕ್ನೇ ಆ್ಯಡ್ ಮಾಡಿ. ಇಫ್ ವಾಂಟ್ ಟು ಕ್ರಿಯೇಟ್ ಯು ಕ್ಯಾನ್ ಕ್ರಿಯೇಟ್ ನ್ಯೂ ಒನ್ ಆಲ್ಸೋ. ನಾವು ಆಲ್ರೆಡಿ SBI 06ನ ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ನೀವು ಆ ಥರ ಬೇರೆ ಯಾವ್ದಾದ್ರು ಕ್ರಿಯೇಟ್ ಮಾಡಬೇಕು ಅಂದರೆ ಮಾಡ್ಬೋದು. ಇವಾಗ SBI 06ನ ಹಾಕ್ತೀನಿ, ನಾಟ್ ಕ್ರಿಯೇಟ್ ಎನಿಥಿಂಗ್. ಓಕೆ, validity is fine. ಕ್ಲಿಕ್ ಮಾಡೋದಲ್ಲ ಫಾಸ್ಟ್ ಇಲ್ಲ. SBI 06. Let me go back. ಸೊ ಇವೆಲ್ಲ ಡೀಟೇಲ್ಸ್ನ ಬೇಕಂದರೆ ಸೆಗ್ಮೆಂಟು ಪ್ರಾಫಿಟ್ ಸೆಂಟರ್ಸ್ ಎಲ್ಲ ಪರ್ಟಿಕ್ಯುಲರ್ ಆಗಿ ನಾವು ಆ ಬ್ಯಾಂಕಿಗೆ ಕ್ರಿಯೇಟ್ ಮಾಡ್ತಾ ಇದ್ರೆ ಮಾತ್ರ ಸೊ ಆ್ಯಡ್ ಮಾಡ್ಕೋಬೋದು. ಓಕೆ, this is not mandatory, but this house bank connectivity is mandatory because we have to connect a house bank here. Let me take SBI 06. I think ಸೊ ಬೇರೆ ಏನಾದರೂ ಎಂಟ್ರಿ ಮಾಡಿದ್ರೆ ಆಲ್ರೆಡಿ ಕ್ರಿಯೇಟ್ ಮಾಡಿದೆ ಫಸ್ಟ್.
ಎರರ್ ಬರ್ತಾ ಇದೆ. ಲೆಟ್ ಮಿ ಡಿಲೀಟ್ ದಿಸ್ ಅಂಡ್ ಟ್ರೈ ಅಗೇನ್. ಕಮ್ ಮ್ಯಾನೇಜ್ ಅವರ್ ಸ್ಪೆಂಡ್. ಓಕೆ, ಸೊ ಇದು ರಾಂಗ್ ತೊಗೊಂಡಿದೆ. ಸೊ ನಾವು ಕೊಟ್ಟಿರೋದು ಬೇರೆ, ಸೊ ಅದಕ್ಕೆ ಬರ್ತಾ ಇಲ್ಲ. ಸೊ ಕೋಲ್ಕತ್ತಾ ಯಾವುದೋ ಬೇರೆ ತೊಗೊಂಡಿದೆ. ಸೊ ಲೆಟ್ ಮೀ ಡೀಟೇಲ್ಸ್. ಇದು ನಾವು ಕ್ರಿಯೇಟ್ ಮಾಡಿದ ಬ್ಯಾಂಕಿ, ಬಟ್ ಇದು ಲಾಕ್ ಆಗ್ತಾ ಇಲ್ಲ. ಲೆಟ್ ಮೀ ಚೆಕ್. ಸೊ ಕಂಟ್ರೀಸ್ ಇದನ್ನೆಲ್ಲ ಹಾಕಿದ್ದೀನಿ, ಬಸ್ಟಲ್ಲಿ ಎರಡು ತೋರಿಸ್ತಿದೆ. ಓ ಸಾರಿ.
Okay, so ಇವಾಗ ತೊಗೊಂಡಿದೆ. So SP06. Okay. So next we have to enter the GL account details. So we'll save it as inactive first. Which is fine. ಸೊ ಇವಾಗ ನಾವು ಬ್ಯಾಂಕ್ ಅಕೌಂಟ್ ಐ ಡಿ ಕ್ರಿಯೇಟ್ ಮಾಡಿದ್ವಿ, ಬಟ್ ಇದಕ್ಕೆಲ್ಲ ಜಿ ಎಲ್ ಅಕೌಂಟ್ ಅಸೈನ್ ಮಾಡಬೇಕು. ಓಕೆ, ಸೊ ಜಿ ಎಲ್ ಅಕೌಂಟ್ ಅಸೈನ್ ಮಾಡಿದ್ರೆ ಸೊ ಇಟ್ ವಿಲ್ ವರ್ಕ್. ಸೊ ಬ್ಯಾಂಕ್ ಹೌಸ್ ಬ್ಯಾಂಕ್ ಆಕ್ಟಿವಿಟಿ, okay, let me try now. ಬ್ಯಾಂಕಿನ ಇಲ್ಲಿ ಕಾಪಿ ಮಾಡ್ಕೊಳ್ಳೋಣ.
It is showing already created, but still it is not showing here. I think I have to go back again. Okay, it is created. Okay, so just I'm trying to create again, so that is the reason it's not showing. ಸೊ ಆಲ್ರೆಡಿ ಕ್ರಿಯೇಟ್ ಆಗೈತೆ ನೋಡಿ ಹೌಸ್ ಬ್ಯಾಂಕ್. ಸೊ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಹೌಸ್ ಬ್ಯಾಂಕ್ ಅಕೌಂಟ್ ಐ ಡಿ ಕ್ರಿಯೇಟ್ ಆಗಬೇಕು. ಓಕೆ, ಸೊ ಆಫ್ಟರ್ ಕ್ರಿಯೇಟಿಂಗ್ ಓನ್ಲಿ ಇಟ್ ವಿಲ್ ಶೋ ಇಟ್. ಸೊ ಅದು ನಾವು ಆ್ಯಕ್ಟಿವೇಟ್ ಮಾಡಿದಾಗಲೇ ಕ್ರಿಯೇಟ್ ಆಗಿದೆ. ಸೊ ನೀವು ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂದರೆ ಜಸ್ಟ್ ಹೌಸ್ ಬ್ಯಾಂಕ್ದು ಮ್ಯಾನೇಜ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಬ್ಯಾಂಕ್ ಅಕೌಂಟ್ ಹೋಗ್ಬೇಕು. ಸೊ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ ನೀವು ಡೀಟೇಲ್ಸ್ ಹಾಕಬೇಕು, ಯಾವ ಹೌಸ್ ಬ್ಯಾಂಕಿಗೆ ಕ್ರಿಯೇಟ್ ಮಾಡ್ತಿದ್ರೆ ಅದ್ರದ್ದು. ಸೊ ಆ ಡೀಟೇಲ್ಸ್ ಹಾಕಿದ್ಮೇಲೆ ಸೊ ಗೈಸ್ ಕ್ಯಾನ್ ಕ್ರಿಯೇಟ್ ಎ ಸೊ ಬ್ಯಾಂಕ್ ಐ ಡಿ. ಸೊ ಅಲ್ಲಿ ಬ್ಯಾಂಕ್ ಐ ಡಿ ಕ್ರಿಯೇಟ್ ಮಾಡಿದ್ರೆ ಮುಗಿತು ಅಷ್ಟೇ. ಓಕೆ, ಸೊ ಇಟ್ ವಿಲ್ ಟ್ರಿಗರ್ ಟು ಸೊ ನಿಮ್ಗೆ ಎಲ್ಲಿ ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡಿರ್ತೀರಲ್ಲ ಸೊ ಅಲ್ಲಿ ಡೈರೆಕ್ಟಾಗಿ ಟ್ರಿಗರ್ ಆಗುತ್ತೆ. ಸೊ ಅಲ್ಲಿ ಹೌಸ್ ಬ್ಯಾಂಕಿಗೆ ನಿಮ್ಗೆ ಟ್ರಿಗರ್ ಆಯಿತು ಅಂತಂದರೆ ಅಷ್ಟೇ. ಸೊ ಬ್ಯಾಂಕ್ದು ಕ್ರಿಯೇಟ್ ಮಾಡಿದಂಗೆ. ಓಕೆ, ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೀವು ಫಸ್ಟ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಬ್ಲ್ಯಾಂಕ್ ಇದೆ ಅಂದರೆ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತಿರಲ್ಲ ಇಲ್ಲಿ ನೀವು ಕಂಪನಿ ಕೂಡ ಹಾಕಬೇಕು, ಯಾವ ಕಂಪನಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದು. ಓಕೆ, ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಅಕೌಂಟ್ ಟೈಪು ಏನು ಅಕೌಂಟ್ ಇದು, ಕರೆಂಟ್ ಅಕೌಂಟಾ, ಸೊ ಯಾವುದು ಅಂತ, ಸೇವಿಂಗ್ಸ್ ಲೋನ್ ಅಕೌಂಟಾ, ಸ್ಯಾಲ್ರಿ ಅಕೌಂಟಾ, ಸೊ ಯಾವ್ದು ಸೆಲೆಕ್ಟ್ ಮಾಡಬೇಕು. ಸೊ ಇವಾಗ ನಾನು ಕರೆಂಟ್ ಅಕೌಂಟ್ ಬಿಸ್ನೆಸ್ ಆಗಿದ್ರೆ ಕರೆಂಟ್ ಅಕೌಂಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ಯಾರು ಬೇಕಾದ್ರೂ ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು. ಸೊ ಬಟ್ ಅದು ನೀವು ಈಸಿಯಾಗಿ ಐಡೆಂಟಿಫೈ ಮಾಡೋ ಥರ ಇರಬೇಕು. ಓಕೆ, ಸೊ ನೀವು ಡಿಸ್ಕ್ರಿಪ್ಷನ್ ಕೊಟ್ಟು ಸೊ ಇಲ್ಲಿ ನೀವು ಅಕೌಂಟ್ ನಂಬರ್ನ ಹಾಕಬೇಕು. ಸೊ ಬ್ಯಾಂಕ್ ಅಕೌಂಟ್ ನಂಬರ್ ಯಾವುದು ಆ ಅಕೌಂಟ್ ನಂಬರ್ನ ಹಾಕಬೇಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ HDFC ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ HDFC ಮಾಡ್ತಿದ್ರೆ ನಾನು ಬ್ಯಾಂಕ್ ಅಕೌಂಟ್ ನಂಬರ್ ಬೇರೆ ಏನಾದರೂ ಕೊಡ್ತೀನಿ. ಸೊ ಈ ಥರ ಏನೋ ಕೊಡ್ತೀನಿ. ಓಕೆ, ಸೊ ಈ ಡೀಟೇಲ್ಸ್ನ ಕೊಟ್ಟಮೇಲೆ ನೀವು ನೆಕ್ಸ್ಟು ಸೊ ನಾರ್ಮಲಾಗಿ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕೋ ಅದು ಕೊಡಬೇಕು. ಸೊ ಇದು ಕೊಟ್ಟಮೇಲೆ ನೀವು ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಕನೆಕ್ಟಿವಿಟಿಗೆ ಹೋಗಬೇಕು. ಸೊ ಇಲ್ಲಿ ನೀವು ಹೌಸ್ ಬ್ಯಾಂಕ್ ಯಾವ್ದು ಕ್ರಿಯೇಟ್ ಮಾಡಿರ್ತೀರಲ್ಲ ಸೊ ಆ ಹೌಸ್ ಬ್ಯಾಂಕಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಇಫ್ ವಾಂಟ್ ಟು ಕ್ರಿಯೇಟ್ ನೀವು ಕ್ಲಿಕ್ ಆನ್ ಕ್ರಿಯೇಟ್. ಸೊ ಇಲ್ಲಿ ನೀವು ಹೌಸ್ ಬ್ಯಾಂಕ್ನ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು HDFC ಮಾಡ್ತಿದ್ರಿಂದ ಸೊ HDFC 06 ಅಂತ ಇತ್ತು. ಓಕೆ, ಸೊ ಇಲ್ಲಿ ಹೌಸ್ ಬ್ಯಾಂಕ್ ನೋಡಿ ಇದು ಕ್ರಿಯೇಟ್ ಮಾಡಿಲ್ಲ, ಅದಕ್ಕೆ ತೋರಿಸ್ತಾ ಇದೆ ಎಲ್ಲ. ಸೊ ನೀವೇನು ಮಾಡಬೇಕು, ಸೊ FI12 ಅಂತ ತೋರಿಸೋದಲ್ಲ, ಸೊ FI12 ಫಸ್ಟ್ ಕ್ರಿಯೇಟ್ ಮಾಡ್ಕೊತೀವಿ. ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡೋದು ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. FI12 ಇರುತ್ತೆ. ಓಕೆ, ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ FBSWಲ್ಲೂ ಮಾಡ್ಬೋದು, FI12 ಮಾಡ್ಬೋದು. ಓಕೆ, FI12ಗೆ ಹೋದರೆ ಸೊ ನೀವು ಡೈರೆಕ್ಟ್ ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿದು ಸೊ ನೋಡಿ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಓಕೆ, ಸ್ಟಿಲ್ ತೋರಿಸ್ತೀನಿ. ಸೊ ಇಲ್ಲಿ ಹೋಗ್ಬಿಟ್ಟು ಟೆಸ್ಟ್ ಕಂಪನಿ ಕೋಡ್ ಸೆಲೆಕ್ಟ್ ಮಾಡಿ ಹೌಸ್ ಬ್ಯಾಂಕ್ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಆಪ್ಷನ್ ಬರುತ್ತೆ, ಅಲ್ಲಿ ಕ್ರಿಯೇಟ್ ಮಾಡ್ತಿರ್ತೀವಿ. ಸೊ ಅದೇ ಹೌಸ್ ಬ್ಯಾಂಕ್ದು ಐಡಿನ ಅಲ್ಲಿ ಹಾಕಬೇಕು. ಓಕೆ, ಸೊ ಇವಾಗ ಇಲ್ಲಿ ಆಲ್ರೆಡಿ ಓಪನ್ ಮಾಡಿದ್ನಲ್ಲ, ಸೊ ಇಲ್ಲಿ ಇನ್ನೊಂದು ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ತೋರಿಸ್ತಾರೆ ನಿಮಗೆ. ಓಕೆ, ಸೊ ಇಲ್ಲ ಇನ್ನೊಂದು ನೀವು ಕ್ರಿಯೇಟ್ ಮಾಡ್ತೀನಿ ಇಟ್ಕೊಳ್ಳಿ. ಸೊ ಇವಾಗ HDFC ಮಾಡ್ತಾ ಇದ್ದೀನಿ, HDFC. ಓಕೆ, ಸೊ HDFCಗೆ ಸೊ ಡೀಟೇಲ್ಸ್ ನಾರ್ಮಲಿ ಏನು ಕೊಡ್ತೀರಾ ಸೊ ಡೀಟೇಲ್ಸ್ ಕೊಡಿ. ಸೊ HDFC IFSC ಕೋಡ್ ಹಾಕ್ತೀರಾ, HDFC ಸೊ 1 2 3 4 5 ಓಕೆ 4 5 9. ಓಕೆ, ಸೊ ನೀವು ನೆಕ್ಸ್ಟು ಬೇರೆ ಏನೋ ಡೀಟೇಲ್ಸ್ ಬೇಕು ಅಂದರೆ ಅದನ್ನ ಹಾಕ್ಕೊಡಿ. ಸೊ ಅದನ್ನ ಹಾಕ್ಬಿಟ್ಟು ಸೇವ್ ಮಾಡಿ. ಸೇವ್ ಮಾಡಿದಾಗ ಅಲ್ಲಿ ಬ್ಯಾಂಕ್ ನೇಮ್ ಕೇಳುತ್ತೆ, HDFC. ಓಕೆ, ಸೊ HDFC ಬ್ಯಾಂಕ್ ಮಾಡ್ಕೊಳ್ಳಿ. ಸೊ ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡೋದು ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಬ್ರ್ಯಾಂಚ್ ಯಾವ್ದಾದ್ರು ಅಂದ್ಕೊಡಿ. ಸೊ ಇವಾಗ ಸಿಂಪಲ್ ಬ್ರ್ಯಾಂಚ್ ಇಟ್ಕೊಳ್ಳಿ. ಸೆಷನ್ ಪ್ರೋ ಬ್ರ್ಯಾಂಚ್ ಇಟ್ಕೊಳ್ಳಿ. ಸೊ ಡೀಟೇಲ್ಸ್ ಹಾಕಿ. ಸೊ ರೀಜನ್ನ 29 ಅಲ್ಲ, ಸೊ ಇದನ್ನ ಹಾಕಿ. ಸೊ ನೆಕ್ಸ್ಟ್ ಇದನ್ನ ಸೇವ್ ಮಾಡಿ. ಸೊ ಇಲ್ಲಿ ನೀವು ಹೌಸ್ ಬ್ಯಾಂಕ್ ಯಾವುದು ಕ್ರಿಯೇಟ್ ಮಾಡಿರ್ತೀರಾ ಸೊ ನೋಡಿ ಇಲ್ಲಿ ಯಾವುದು ಇವಾಗ ಅಕೌಂಟ್ ಇಲ್ಲ. ಓಕೆ, ಸೊ ಸೇವ್ ಇಟ್. ಫಸ್ಟ್ ಸೇವ್ ಮಾಡಿ. ಸೊ ಇದು TR ಅಲ್ಲಿ ಸೇವ್ ಆಗುತ್ತೆ. ನಮ್ಮ TR ಯಾವುದು ಸೊ ಇದಲ್ವಾ, ಸೊ TR ಅಲ್ಲಿ ಸೇವ್ ಮಾಡ್ಕೊಳ್ಳಿ.
ಓಕೆ, ಸೊ ಇವಾಗ ಅಂಟಿಯಲ್ಲಿ ಸೇವ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ ಈ ಹೌಸ್ ಬ್ಯಾಂಕ್ನ ಇಲ್ಲಿ ಹಾಕಬೇಕು. ಸೊ ಎಚ್ ಡಿ ಎಫ್ ಸಿ, ಬರೀ ಎಚ್ ಡಿ ಎಫ್ ಸಿ ಅಂತ ನಾನು ಕ್ರಿಯೇಟ್ ಮಾಡಿದ್ನಲ್ವಾ, ಓಕೆ ಅದನ್ನ ತೊಗೊಂಡು ಎಚ್ ಡಿ ಎಫ್ ಸಿ ಅಂತ ತೊಗೊಳ್ಳೋಣ. ಇವತ್ತು ತೊಗೊಳ್ತೀನಿ. ಸೊ ಹೌಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಬೇಕು. ಸೊ ನೀವು ಯಾವ ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತೀರಾ, ಸೊ ಅದಕ್ಕೆ ಸೊ ಏನೋ ಒಂದು ಅಕೌಂಟ್ ಡೀಟೇಲ್ಸ್ ಹಾಕಿ. ಸೊ ಹೌಸ್ ಬ್ಯಾಂಕ್ ಅಕೌಂಟ್ ಆಗಿರಲಿ ಸೇಮ್ ಎಸ್ ಬಿ, ಸೊ ಎಚ್ ಡಿ ಎಫ್ ಸಿ ಅಲ್ವಾ, ಸೊ ಎಚ್ ಡಿ ಎಫ್ ಸಿ 069 ಸೇವ್ ಆಗಿಲ್ವಾ, ಸೇವ್ ಗೋ ಬ್ಯಾಕ್, ಸೇವ್ ಆಗಿದೆ. ಓಕೆ ಬ್ಯಾಂಕಿಗೆ ಕ್ರಿಯೇಟ್ ಮಾಡಿಲ್ಲ. ಸೊ ಬ್ಯಾಂಕಿಗೆ ಕ್ರಿಯೇಟ್ ಮಾಡಿ. ಸೊ ಬ್ಯಾಂಕಿಗೆ ಹೋಗ್ಬಿಟ್ಟು FI01, ಸೊ FI01 ಹೋಗಿ, ಸೊ ಎಚ್ ಡಿ ಎಫ್ ಸಿದು ಇವಾಗ ನಾವೇನು ಮಾಡೋದಿಲ್ಲ. ಸೊ ಅದಕ್ಕೆ ಎಚ್ ಡಿ ಎಫ್ ಸಿ 1 2 3 4 ಎಂಟರ್. ಸೊ ಬ್ಯಾಂಕ್ ನೇಮ್ ಉಂಟು ಎಚ್ ಡಿ ಎಫ್ ಸಿ. ಸೊ ಬ್ರಾಂಚ್ ಸ್ವಲ್ಪ ಹಾಕಿ. ಸೊ ಸ್ಟ್ರೀಟು ಪೋಸ್ಟಲ್ ಅಡ್ರೆಸ್ ಹಾಕಿ, ಸೆಟ್ ಎಂಟರ್. ಸೊ ಇವಾಗ ಬ್ಯಾಂಕ್ ಕ್ರಿಯೇಟ್ ಆಯಿತು. ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಆ ಬ್ಯಾಂಕಿನ ಹಾಕಬೇಕು. ಕ್ರಿಯೇಟ್ ಆಗ್ತಿಲ್ವಲ್ಲ, ತೊಗೊಂತ ಏನು ಕೇಳಿ ಬರ್ತದೆ. I think we have to go back and come back. Can create. So TAT 01. So continue. I think something is issue with this application. Already create ಕೂಡ ಮಾಡಿದ್ನಿ, ಬಟ್ ಮತ್ತೆ ತೋರಿಸ್ತಾನಿಲ್ಲ ಅಲ್ಲ. ಓಕೆ, TAT and 01 enter. Let me log in. Not. Okay, so sign off ಆಯಿತು. Let me try again.
ಸೊ ಓಪನ್. So to manage bank account. ಓಕೆ, ಸೊ ಅಲ್ಲಿ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೇಮ್. ಓಕೆ, ಇದು ಐದು ಹಾಕಿದ್ದು, ಇದು ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ರಿಯೇಟ್ಗೆ ನಾವು TAT 01 ಅಂತ ಕಂಟಿನ್ಯೂ. ಓಕೆ, ಸೊ ಏನೋ ಇಶ್ಯೂ ಇದೆ ಅನಿಸುತ್ತೆ, ನಾನು ಚೆಕ್ ಮಾಡ್ತೀನಿ ನಾಳೆ. ಓಕೆ, ಸೊ ಬಟ್ ನೀವು ಟ್ರೈ ಮಾಡಿ. ಸೊ ಇದೇ ಥರ ಕ್ರಿಯೇಟ್ ಮಾಡೋದು ಬ್ಯಾಂಕ್ ಅಕೌಂಟು. ಸೊ ನಾನು ಮತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ ಬೇಕಂದರೆ. ಸೊ ಇದು ಸಿಸ್ಟಮ್ ಸ್ವಲ್ಪ ಏನೋ ಇಶ್ಯೂಸ್ ಇದೆ, ಅದಕ್ಕೆ ನನಗೆ ಎರರ್ ಬರ್ತದೆ. ಸೊ ನಾನು ಚೆಕ್ ಮಾಡಿಬಿಟ್ಟು ನಾಳೆ ಹೇಳ್ತೀನಿ. ಸರ್, ಇವಾಗ ಮಾಡಿರೋದನ್ನೇ ಒಂದ್ಸತಿ ತೋರಿಸ್ಬಿಡಿ ಸರ್. ಅದೇ ಅದಕ್ಕೆ ಎರರ್ ಇದೆಯಲ್ಲ, ಎರಡು ಕ್ರಿಯೇಟ್ ಮಾಡಿದ್ದೆ. ಸೊ ಇದರಲ್ಲಿ ಇನ್ನೂ ಕ್ರಿಯೇಟ್ ಮಾಡಿಲ್ಲ. ಸೊ ಇದು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಂಕ್ ಅಕೌಂಟ್ ಐಡಿದು ಬ್ಲ್ಯಾಂಕ್ ತೋರಿಸುತ್ತೆ. ಇವಾಗ ಆಲ್ರೆಡಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಾನು. SBI ಇದು SBI ಅಲ್ವಾ, SBI ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿ. ನೋಡಿ, ಅಕೌಂಟ್ಸ್ ಐಡಿ ಕ್ರಿಯೇಟ್ ಆಗಿದೆ. ಸೊ ಈ ಅಕೌಂಟ್ ಐಡಿ ಕ್ರಿಯೇಟ್ ಆಗಿದೆಯಲ್ಲ, ಇದನ್ನು ನಾವೇನು ಮಾಡಬೇಕು, ಸೊ FBZPಲಿ ಅಸೈನ್ ಮಾಡಬೇಕು. ಸೊ FBZPಗೆ ಹೋಗಿ, ಸೊ ಇಲ್ಲಿ ಬ್ಯಾಂಕ್ ಡಿಟರ್ಮಿನೇಷನಲ್ಲಿ ರ್ಯಾಂಕ್ ಕಾರ್ಡ ಸೆಟಪ್ ಮಾಡಿದಾಗ ನಾವು ಅಲ್ಲಿ ಕೇಳ್ತಲ್ಲ, ಸೊ ಕಂಪನಿ ಕೋಡ್ ಹಾಕಿ, ಸೊ ಪ್ಲೇಯಿಂಗ್ ಕಂಪನಿ ಕೋಡ್ TAT ಎಂಟರ್ ಸೆಲೆಕ್ಟ್ ಮಾಡಿ. ಸೊ ರ್ಯಾಂಕ್ ಕಾರ್ಡ ಸೆಟಪ್ ಹೋಗಬೇಕು. ಸೊ ಇಲ್ಲಿ ಹೌಸ್ ಬ್ಯಾಂಕ್ ಹೇಳುತ್ತೆ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಬ್ಯಾಂಕ್ ಅಕೌಂಟ್ಸಲ್ಲಿ, ಸೊ ಇಲ್ಲಿ ನಾವು ಹೌಸ್ ಬ್ಯಾಂಕ್ ID ಇರಲಿಲ್ಲ ಅಂತ ಕ್ರಿಯೇಟ್ ಮಾಡಲ್ಲ. ಇವಾಗ ನೋಡಿ ಹಾಕಿ ಬರುತ್ತೆ. ಸೊ ಇವಾಗ ಏನದು SBI 06 ಅಲ್ಲ, 06. ಓಕೆ, ಸೊ ಪೇಮೆಂಟ್ 6 ಅಲ್ವಾ, 6. ನೆಕ್ಸ್ಟ್ ಕರೆನ್ಸಿ INR. ಸೊ ಇಲ್ಲಿ ಅಕೌಂಟ್ ID ಕ್ರಿಯೇಟ್ ಮಾಡಿದ್ವಲ್ಲ, SBI 06. ಸೊ ಸಬ್ ಅಕೌಂಟ್ ಡೀಟೇಲ್ಸ್ ಅಂದರೆ ನೀವು ಯಾವ್ದಾದ್ರು ಔಟ್ ಗೋಯಿಂಗ್ ಬ್ಯಾಂಕ್ ಜೇಲ್ನ ಹಾಕೋಬೋದು. ಸೊ ಇಲ್ಲಾಂದರೆ ಯು ಕ್ಯಾನ್ ಲೀವ್ ಇಟ್ ಬ್ಲ್ಯಾಂಕ್. ಸೇವ್ ಮಾಡಿ. ಸೊ ಇವಾಗ ಸೇವ್ ಮಾಡಿದ್ರೆ TRL ಸೇವ್ ಆಯಿತು. ಮತ್ತೆ ಸೆಲೆಕ್ಟ್ ಮಾಡಿಕೊಂಡು, ಸೊ ಬ್ಯಾಂಕ್ ಅಕೌಂಟ್ಸ್ಗೆ ಡಬಲ್ ಕ್ಲಿಕ್ ಮಾಡಬೇಕು. ಔಟ್ ಗೋಯಿಂಗ್ ಬ್ಯಾಂಕ್ ಜೇಲ್ ಹಾಕೋಣ. ಸೊ ಅದೇ ತೋರಿಸ್ತಾರೆ. ಫಸ್ಟ್ ಡಬಲ್ ಇಸ್ ಬ್ಯಾಂಕ್ ಅಕೌಂಟ್ SBI ಔಟ್ ಗೋಯಿಂಗ್ ಬ್ಯಾಂಕ್. ಸೊ ಈ ಜೇಲ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಹಾಕಿ ಎಂಟರ್ ಕೊಡಿ. ಸೊ ಇಟ್ಸ್ ಸೇವ್ಡ್. ನೋ ಇಟ್ ಇಸ್ ಫೌಂಡ್. ಒನ್ ಸೆಕೆಂಡ್. ಓಕೆ, ಸೇವ್ ಆಗಿದೆ. ಸೊ ಇವಾಗ ಸೇವ್ ಮಾಡ್ಕೊಂಡಿದ್ದೀನಿ ಬ್ಯಾಂಕ್ ಜೇಲ್ ಹಾಕಿ. ಸೊ ಇದಕ್ಕೆ ನೀವು ಅವೈಲೇಬಲ್ ಅಮೌಂಟ್ಸ್ ಲಿಮಿಟ್ ಸೆಟ್ ಮಾಡ್ಕೊಂಡಿದ್ರೆ ಎಷ್ಟು ಅಮೌಂಟ್ನ ಆ್ಯಡ್ ಮಾಡ್ಕೋಬೇಕು ಅಂತ ಇದಕ್ಕೆ ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿ ಅಗೇನ್ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ಹೌಸ್ ಬ್ಯಾಂಕ್. ಸೊ ಅಗೇನ್ SBI 06. ಸೊ ಹೌಸ್ ಬ್ಯಾಂಕ್. ಸೊ ಅಕೌಂಟ್ ID SBI 06 ಅಲ್ವಾ. ಸೊ ಡೇಸ್. ಸೊ ನೀವು ಎಷ್ಟು ಡೇಸ್ಗೆ ಈ ಅಮೌಂಟ್ನ ಸೆಟ್ ಮಾಡ್ತಾ ಇದ್ದಾರೆ ಅಂತ ಲಿಮಿಟ್ ಸೆಟ್ ಮಾಡ್ಕೋಬೇಕು ಅಷ್ಟೇ. ಸೊ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ಅವೈಲೇಬಲ್ ಫಾರ್ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ಎಷ್ಟು ಅಮೌಂಟ್ ಇದೆ, ಸೊ ಈ ಥರ ಹಾಕ್ಕೊಳ್ಳಿ. ಓಕೆ, ಸೊ ಇದನ್ನು ಸೇವ್ ಮಾಡ್ಕೊಳ್ಳಿ. ಇದೇ ಈಗ ಮ್ಯಾಂಡೇಟ್ರಿ ಅಲ್ಲಿ ಏನಲ್ಲ, ಬಟ್ ನಾನು ತೋರಿಸ್ತಾ ಇರೋದು ಅಷ್ಟೇ. ನಿಮ್ಮ ಮ್ಯಾಂಡೇಟ್ರಿ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ಸ್ ಒಂದೇ. ಸೊ ಬ್ಯಾಂಕ್ ಅಕೌಂಟ್ನ ಅಸೈನ್ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ಸ್ ಹೋದರೆ ಆಲ್ರೆಡಿ ನಾವು ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ಅಸೈನ್ ಮಾಡಿದ್ವಿ ಜೇಲ್ನ. ಓಕೆ, ಸೊ ಅಷ್ಟು ಮಾಡಿದ್ರೆ ಮುಗಿದಷ್ಟೇ. ಸೊ ಈ ಬ್ಯಾಂಕ್ ID ಇದನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ನಾವು ಫಿಯರ್ ಅಪ್ಲಿಕೇಶನಲ್ಲಿ ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡಿದ್ದು. ಓಕೆ, ಸೊ ಇವಾಗ ನಾವು ಪೇಮೆಂಟ್ ಮಾಡಿದ್ರೆ ವೆಂಡರ್ಗೆ APP ವರ್ಕ್ ಆಗುತ್ತೆ. ಸೊ ನೀವು ಅದಕ್ಕೇ APP ಕಾನ್ಫಿಗರೇಷನ್ ಮಾಡ್ಕೊಳ್ಳಿ. ಸೊ ಆಮೇಲೆ ಟ್ರೈ ಮಾಡಿ. ಸೊ ಅದು ಎರರ್ ಬರ್ತಿದೆ, ನೀವು ಚೆಕ್ ಮಾಡಿ. ಸೊ ನಿಮ್ಗೆ ಇದು ವರ್ಕ್ ಆಗ್ಬೋದು. ಓಕೆ, ಜಸ್ಟ್ ರೈಟ್.